ಬ್ಯಾಕ್ ಟು ಸೌಮ್ಯ ಬ್ಯೂಟಿ ಸ್ಟೈಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಗಾಯ್ಸ್, ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಶೇರ್ ಮಾಡಬೇಕಂತ ಅನ್ಕೊಂಡಿದ್ದೀನಪ್ಪ ಅಂದರೆ ಐಸ್ ಕ್ಯೂಬಿಂದ ನಮ್ಮ ಸ್ಕಿನ್ಗೆ ಏನೇನು ಬೆನಿಫಿಟ್ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಥರ ಐಸ್ ಕ್ಯೂಬ್ ಮಾಡಿದ್ರೆ ಏನೇನೆಲ್ಲ ಯೂಸ್ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟಿ ನನಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಲಿ ಅಂತ ಕೂಡ ಕೇಳ್ಕೊತೀನಿ. ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಇದರಿಂದ ನಾನು ಅಪ್ಲೋಡ್ ಮಾಡಿದ ವಿಡಿಯೋ ನೋಟಿಫಿಕೇಶನ್ ತಟ್ ಅಂತ ಬರುತ್ತೆ, ನೀವು ಫಟ್ ಅಂತ ನೋಡ್ಬೋದು. ಸೊ ಫ್ರೆಂಡ್ಸ್, ಇವತ್ತು ನಾವು ಐಸ್ ಕ್ಯೂಬ್ ಬಗ್ಗೆ ತಿಳ್ಕೊಳ್ಳೋಣ. ಐಸ್ ಕ್ಯೂಬಿಂದ ನಮಗೆ ಏನೇನಪ್ಪ ಬೆನಿಫಿಟ್? ಐಸ್ ಕ್ಯೂಬಿಂದ ನಮಗೆ ಪಿಂಪಲ್ಸ್ ಇದ್ದರೆ ಕಡಿಮೆ ಆಗುತ್ತೆ, ಬ್ಲೆಮಿಷಿಯಸ್ ಇದ್ದರೆ ಕಡಿಮೆ ಆಗುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಡಲ್ನೆಸ್ನ ರಿಮೂವ್ ಮಾಡುತ್ತೆ, ಆ್ಯಂಡ್ ಹ್ಯಾಟ್ನಿ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗಬೇಕಂದ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ಐಸ್ ಕ್ಯೂಬ್. ಅದಾದಮೇಲೆ ಬ್ಲಡ್ ಸರ್ಕ್ಯುಲೇಷನ್, ಎಕ್ಸ್ಪೆಷಲಿ ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ. ಅದಾದಮೇಲೆ ಸ್ಕಿನ್ನಲ್ಲಿ ಏನಾದ್ರು ಸನ್ ಡ್ಯಾಮೇಜ್ ಆಗಿದ್ದರೆ ಅಥವಾ ಟ್ಯಾನ್ ಥರ ಏನಾದ್ರು ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಕಿನ್ ಗ್ಲೋಯಿಂಗ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಐಸ್ ಕ್ಯೂಬ್. ಇನ್ನೊಂದು ಏನಪ್ಪ ಅಂದರೆ ಬೆನಿಫಿಟ್ ಐಸ್ ಕ್ಯೂಬಿಂದ ಅಂದರೆ ನಮ್ಮ ಸ್ಕಿನ್ನನ್ನು ಹೆಂಗೆ ಕಾಣೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಐಸ್ ಕ್ಯೂಬ್. ನೀವು ಐಸ್ ಕ್ಯೂಬಲ್ಲಿ ಯಾವ ಥರದಾರು ಯೂಸ್ ಮಾಡ್ಬೋದು, ಬಟ್ ಐಸ್ ಕ್ಯೂಬಲ್ಲಿ ಇಷ್ಟೆಲ್ಲ ಬೆನಿಫಿಟ್ ಇರುತ್ತೆ. ಅದರಲ್ಲೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಐಸ್ ಕ್ಯೂಬ್ ಮಾಡಿದ್ರೆ ಇನ್ನೂ ಜಾಸ್ತಿ ಬೆನಿಫಿಟ್ ಇರುತ್ತೆ ನಮ್ಮ ಸ್ಕಿನ್ಗೆ. ಸೊ ಈಗ ಯಾವ ಥರ ಐಸ್ ಕ್ಯೂಬ್ ಮಾಡಬೇಕು, ಯಾವ್ಯಾವ ಇಂಗ್ರೀಡಿಯೆಂಟ್ಸಿಂದ ಏನೇನು ಯೂಸು, ಯಾವ ಐಸ್ ಕ್ಯೂಬು ಯಾವ ಸ್ಕಿನ್ ಟೈಪ್ ಅವ್ರಿಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಡೋಂಟ್ ಕಿಲ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಇಲ್ಲಿ ನಾನು 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ. ಫಸ್ಟು ಟೊಮೊಟೊ ಇದೆಯಲ್ಲ, ಟೊಮೊಟೊ ಪ್ಯೂರಿ ಎಲ್ಲ ನೀಟಾಗಿ ತೊಗೊಂಬಿಡಿ. ಈ ಥರ ನೀವು ಬೇಕು ಅಂದರೆ ಟೊಮೊಟೊನ ಕಟ್ ಮಾಡಿ ಗ್ರೈಂಡ್ ಕೂಡ ಮಾಡ್ಕೋಬೋದು. ಅದರಲ್ಲಿ ಕೂಡ ನಮಗೆ ಪೇಸ್ಟ್ ಅಷ್ಟೇ ಇಂಪಾರ್ಟೆಂಟ್. ಸೊ ಟೊಮೊಟೊಯಿಂದ ನಮ್ಮ ಸ್ಕಿನ್ಗೆ ಏನಪ್ಪ ಯೂಸ್ ಅಂತ ಅಂದರೆ, ನಮ್ಮ ಸ್ಕಿನ್ನಲ್ಲಿ ಏನಾದರೂ ಮಾರ್ಕ್ಸ್ ಆಗಿರುತ್ತಲ್ವ, ಪಿಂಪಲ್ಸ್ನ ರೆಡ್ಯೂಸ್ ಮಾಡುತ್ತೆ, ಆಯಿಲ್ ಕಂಟ್ರೋಲ್ ಮಾಡುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಕಿನ್ನನ್ನು ಕ್ಲಿಯರಾಗಿ ಮಾಡುತ್ತೆ ಟೊಮೊಟೊ. ಸೊ ಅದಕ್ಕೋಸ್ಕರ ನಾನು ಟೊಮೊಟೊ ಮತ್ತು ಆಲೂಗೆಡ್ಡೆನ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವೆರಡು ಕಾಂಬಿನೇಷನ್ ಕೂಡ ಚೆನ್ನಾಗಿ ಇರುತ್ತೆ ನಮ್ಮ ಸ್ಕಿನ್ಗೆ. ಸೊ ಈ ಪ್ಯೂರಿ ಎಲ್ಲ ನೀಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಬಿಡಿ. ಅದಾದಮೇಲೆ ನೆಕ್ಸ್ಟ್ ಅದೇ ಪ್ಲೇಟಲ್ಲಿ ಆಲೂಗೆಡ್ಡೆ ಏನಿದೆ ಅಲ್ವಾ, ಅದು ರಸ ತಗೋಬೇಕು. ಸೊ ಆಲೂಗೆಡ್ಡೆನೂ ಕೂಡ ಎಲ್ಲ ನೀಟಾಗಿ ಈ ಥರ ತುರಿದ್ರೆ ನಮಗೆ ಇದ್ರದ್ದು ಜ್ಯೂಸ್ ಸಿಗುತ್ತೆ. ಸೊ ಆಲೂಗೆಡ್ಡೆಯಿಂದ ಅಷ್ಟೇ ಫ್ರೆಂಡ್ಸ್, ನಮ್ಮ ಸ್ಕಿನ್ನಲ್ಲಿ ಮಾರ್ಕ್ಸ್ ಹೋಗೋದಕ್ಕೆ ಆಗಿರ್ಬೋದು ಅಥವಾ ಪಿಂಪಲ್ಸ್ನ ಕ್ಯೂರ್ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಟ್ಯಾನ್ ರಿಮೂವ್ ಮಾಡುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆಲೂಗೆಡ್ಡೆ. ಇವೆರಡು ಕಾಂಬಿನೇಷನಲ್ಲಿ ಐಸ್ ಕ್ಯೂಬ್ ಥರ ಯೂಸ್ ಮಾಡಿದ್ರೆ ನಾವು ರೆಗ್ಯುಲರಾಗಿ ನಮ್ಮ ಸ್ಕಿನ್ನಲ್ಲಿ ಏನಿರುತ್ತೆ ಅಲ್ವಾ, ಕ್ಲಿಯರ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ನೀಟಾಗಿ ಇದನ್ನೆಲ್ಲ ತುರ್ಕೊಂಡಾದಮೇಲೆ ಈಗ ಜ್ಯೂಸ್ ತೊಗೊಳ್ಳಿ. ಸೊ ಅದೇ ಟೊಮೊಟೊ ಪ್ಯೂರಿ ಇರುತ್ತಲ್ಲ, ಅದರೊಳಗಡೆ ನೀಟಾಗೆಲ್ಲ ಸ್ಟ್ರೈನ್ ಮಾಡ್ಕೊಳ್ಳಿ ಪ್ಯೂರಿನೆಲ್ಲ. ಸೊ ಈ ಥರ ನೀವು ತಕ್ಕೊಂಡಾದ್ಮೇಲೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಟಿರಿ. ಇದು ಫಸ್ಟ್ನೇದಾಯ್ತಲ್ವಾ. ಸೊ ಇದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಮಾಡ್ತೀನಪ್ಪ ಅಂತಂದರೆ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ನಾನು 2ರಿಂದ 3 ಚಮಚದಷ್ಟು ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿರಬಾರ್ದು. ಸೊ ಇದರಿಂದ ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಇದೆ. ಸೊ ಇದಾದಮೇಲೆ ನಾನು 2 ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಿದ್ದೀನಿ. ಇದೆಲ್ಲ ಫುಲ್ ಗ್ರೈಂಡ್ ಆಗಬೇಕಲ್ವ. ಗ್ರೈಂಡ್ ಆದಮೇಲೆ ನೀರು ಹಾಕ್ಕೋಬಾರ್ದು. ನಿಮ್ಗೆ ಕ್ರೀಮಿ ಪೇಸ್ಟ್ ಬರಬೇಕು ಅಂದರೆ ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಐಸ್ ಕ್ಯೂಬಿಂದ ನಮ್ಮ ಸ್ಕಿನ್ನಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ, ನಮ್ಮ ಸ್ಕಿನ್ನ ಟೈಟ್ನಿಂಗ್ ಮಾಡೋದಕ್ಕಾಗಿರ್ಬೋದು, ಸ್ಕಿನ್ನಲ್ಲಿರೋ ಅಂಥ ಮಾರ್ಕ್ಸ್ನ ಕ್ಲಿಯರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೀವು ನೋಡ್ಬೋದು, ಚೈನಾಸ್ ಆಗಿರ್ಬೋದು, ಜಪಾನೀಸ್ ಎಲ್ಲ ರೈಸ್ ಫ್ಲೋರ್ ಆಗಿರ್ಬೋದು ಅಥವಾ ಅಕ್ಕಿಯಲ್ಲಿ ಮಾಡಿರೋ ಅಂಥ ಹೇರ್ ಪ್ಯಾಕ್, ಫೇಸ್ ಪ್ಯಾಕ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ನೀವು ನೋಡಿದಿರಾ, ಇದೆಲ್ಲ ಫುಲ್ ಕ್ರೀಮಿ ಪೇಸ್ಟ್ ಥರ ಆಯಿತು. ಇದು ಸ್ವಲ್ಪ ತಿಕ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಇನ್ನೊಂದು 2-3 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ನ ಆ್ಯಡ್ ಮಾಡ್ತೀನಿ. ಈ ಐಸ್ ಕ್ಯೂಬ್ ಏನಿದೆ ಅಲ್ವಾ, ನಮ್ಮ ಸ್ಕಿನ್ಗೆ ಟೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಹಾಕಿದ್ದೀನಿ. ಸೊ ನೀಟಾಗೆಲ್ಲ ಮಿಕ್ಸ್ ಮಾಡಿ. ಈ ಐಸ್ ಕ್ಯೂಬಿಂದ ನಮ್ಮ ಸ್ಕಿನ್ನಲ್ಲಿ ಟೈಟ್ನಿಂಗ್ ಆಗೋದಕ್ಕಾಗಿರ್ಬೋದು, ಸ್ಕಿನ್ನಲ್ಲಿರೋ ಅಂಥ ಮಾರ್ಕ್ಸ್ನ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ರೈಸಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ, ಹೇರ್ಗಾಗಿರ್ಬೋದು ಅಥವಾ ಫೇಸಿಗೆ ಕೂಡ ಆಗ್ಬೋದು. ಸೊ ಇದು ಸೆಕೆಂಡ್ನೇದಾಯ್ತಲ್ವಾ. ಸೊ ಇದಾದಮೇಲೆ ಥರ್ಡ್ ಒನ್ ಮಾಡ್ಕೊಳ್ಳೋಣ. ಸೊ ಥರ್ಡ್ ಒನ್ ಬಂದು ನಾನಿಲ್ಲಿ ಗ್ರೀನ್ ಟೀ ತೊಗೊಂಡಿದ್ದೀನಿ. ಇಲ್ಲಿ ನಾನು ಲೂಸ್ ಪೌಡರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 5 to 6 ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ದೀನಿ, ಅದು ಬಿಸಿ ನೀರು ಹಾಕಿದ್ದೀನಿ. ಸೊ ಇದೆಲ್ಲ ಸಾಫ್ಟ್ ಆಗಬೇಕು. ನೀಟಾಗೆಲ್ಲ ಕೈಗಾಲಿಸ್ಬಿಟ್ಟು ಒಂದು 5 to 6 ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಸಾಫ್ಟ್ ಆಗಲಿಕ್ಕೆ. ಸೊ ಇದಾದಮೇಲೆ ಸಾಫ್ಟ್ ಆಗಿರುತ್ತೆ, ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಿದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಐಸ್ ಕ್ಯೂಬ್ ಟ್ರೈ ಇರುತ್ತಲ್ವ, ಅದಕ್ಕೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಗ್ರೀನ್ ಟೀ ಏನಿದೆ ಅಲ್ವಾ, ಇದು ನಮ್ಮ ಸ್ಕಿನ್ನಲ್ಲಿ ಇದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಟ್ಯಾನ್ನ ರಿಮೂವ್ ಮಾಡುತ್ತೆ ಆ್ಯಂಡ್ ಪಿಂಪಲ್ಸ್ನ ರಿಮೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಸೊ ನೀಟಾಗೆಲ್ಲ ಕ್ಯೂಬ್ ಟ್ರೈ ಒಳಗಡೆ ಹಾಕ್ಬಿಡಿ. ಸೊ 1-3 ಅವರ್ಸ್ ಫ್ರೀಝರಲ್ಲಿ ಇಟ್ಬಿಡಿ. ಸೊ ನೀಟಾಗೆಲ್ಲ ಸೆಟ್ ಆಗಿರುತ್ತೆ. ಆಫ್ಟರ್ 2-3 ಅವರ್ಸ್ ಆದಮೇಲೆ ನೋಡಿ, ಎಲ್ಲ ನೀಟಾಗೆಲ್ಲ ಸೆಟ್ ಆಗಿದೆ. ಆಲ್ರೆಡಿ ಸೆಟ್ ಮಾಡಿದ್ದೀನಿ ನಾನು. ಸೊ ಇದಾದಮೇಲೆ ನಾನು ಗ್ರೀನ್ ಟೀದು ಯೂಸ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ, ಗ್ರೀನ್ ಟೀದು ನಂದು ಆಯಿಲ್ ಟು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನನಗೆ
ಎಲ್ಲ ಐಸ್ ಕ್ಯೂಬು ಸೆಟ್ ಆಗುತ್ತೆ. ಸೊ ನೀಟಾಗೆಲ್ಲ ಡೈಲಿ 1 ಅಥವಾ 2 ಅಷ್ಟೇ ಯೂಸ್ ಮಾಡಿ, ಮೋರ್ ದೆನ್ ಬೇಡ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇದನ್ನು ಎಲ್ಲ ಸ್ಕಿನ್ ಟೈಪವ್ರು ಕೂಡ ಯೂಸ್ ಮಾಡ್ಬೋದು ಐಸ್ ಕ್ಯೂಬ್ನ. ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಏನಪ್ಪ ಮಾಡಿ ಅಂತಂದರೆ ನಾರ್ಮಲ್ ಐಸ್ ಕ್ಯೂಬ್ನೇ ವಾಟರ್ದಾಗಿರ್ಬೋದು ಅಥವಾ ರೋಸ್ ವಾಟರ್ದು ಈ ಥರದ್ದು ಮಾತ್ರ ಯೂಸ್ ಮಾಡಿ ಐಸ್ ಕ್ಯೂಬ್ನ. ಮತ್ತು ಡ್ರೈ ಸ್ಕಿನ್ ಇರೋರು ಮಾಯ್ಶ್ಚರೈಸ್ ಯಾವುದಿರುತ್ತೆ, ಹಾಲಾಗಿರ್ಬೋದು ಅಥವಾ ಕರ್ಡ್ ಆಗಿರ್ಬೋದು, ಈ ಟೈಪಲ್ಲಿ ಯೂಸ್ ಮಾಡಿ. ಆಯಿಲ್ ಸ್ಕಿನ್ ಇರೋರು ಹೆಚ್ಚಿಗೆ ಏನು ಯೂಸ್ ಮಾಡಬೇಕಪ್ಪ ಅಂತಂದರೆ ಕುಕುಂಬರ್ ಆಗಿರ್ಬೋದು ಅಥವಾ ಟೊಮೊಟೊ ಆಗಿರ್ಬೋದು ಅಥವಾ ಗ್ರೀನ್ ಟೀ ಆಗಿರ್ಬೋದು, ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ನೀಟಾಗೆಲ್ಲ ಅಪ್ಲೈ ಮಾಡಿ ಒಂದು 5 to 6 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಎಷ್ಟು ತನಕ ಡ್ರೈ ಆಗುತ್ತೆ ಅಷ್ಟು ತನಕ ಬಿಟ್ಬಿಡಿ. ಸೊ ಇದಾದಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡಿ. ಸೊ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ವಿಡಿಯೋನ. ಐ ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಐಸ್ ಕ್ಯೂಬ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡಿ. ಜಸ್ಟ್ 1 ವೀಕ್ ಯೂಸ್ ಮಾಡಿ. ನಿಮ್ಮ ಸ್ಕಿನ್ ಎಷ್ಟು ಕ್ಲಿಯರ್ ಆಗುತ್ತೆ ಆ್ಯಂಡ್ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಅನ್ನೋ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಡಲ್ನೆಸ್ ಇದ್ದರೆ ಅದು ವಿತಿನ್ 1 ವೀಕಲ್ಲೇ ರಿಮೂವ್ ಆಗುತ್ತೆ. ಆ್ಯಂಡ್ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಇಂಪ್ರೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಂಗೆ ಕಾಣೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಐಸ್ ಕ್ಯೂಬ್. ನನಗಂತೂ ತುಂಬಾ ಇಷ್ಟ ಐಸ್ ಕ್ಯೂಬ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂತಿದೆ, ಟೇಕ್ ಕೇರ್, ಬಾಯ್.